ಹಲೋ ಫ್ರೆಂಡ್ಸ್, ಆರಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಸಾಸಿವೆ, ಒಂದೆರಡು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವಿನ ಎಲೆ, ಎರಡು ದೊಡ್ಡ ಈರುಳ್ಳಿನ ಮೀಡಿಯಮ್ ಸೈಜಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹಸಿ ಬಟಾಣಿ ಇತ್ತು, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಎರಡು ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಲರ್ದು ಸ್ವಲ್ಪ ಇತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್. ಇದು ದಪ್ಪ ಮೆಣಸಿನ್ಕಾಯಿ ಎಲ್ಲ ಎಣ್ಣೆಲಿ ಹಾಗೆ ಬಾಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 5ರಿಂದ 6 ಟೊಮೊಟೊನ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈ ಗೊಜ್ಜಿಗೆ ಟೊಮೊಟೊ ಮೆತ್ತಿಗೆ ಬೇಯಬಾರ್ದು, ಸ್ವಲ್ಪ ಬಾಯಿಗೆ ಸಿಗೋಂಗಿರಬೇಕು, ಆವಾಗಲೇ ತುಂಬ ಟೇಸ್ಟಾಗಿರೋದು. ಇದನ್ನೊಂದು 5 ನಿಮಿಷ ಹಾಗೆ ಮುಚ್ಚಿಟ್ಟು ಬೇಯಿಸೋಣ. ಅಲ್ಲಿವರೆಗೆ ಒಂದು ಖಾರ ರುಬ್ಕೊಂಬಿಡೋಣ. 1 ಬಟ್ಲಷ್ಟು ತೆಂಗಿನ ತುರಿ, ಒಂದು ಅರ್ಧ ಈರುಳ್ಳಿ, ಹುರ್ಗಡ್ಲೆ, ನಾವು ದಿನ ಯೂಸ್ ಮಾಡ್ತೀವಲ್ಲ ಸಾರಿನ ಪುಡಿ, ಸಾಂಬಾರು ಪುಡಿ, ಅದನ್ನು ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೊಂಡು ಬಿಡೋಣ. ನೋಡಿ, ರುಬ್ಬಿದ್ದಾಗಿದೆ. ಇದಕ್ಕೆ ಯಾವುದೇ ರೀತಿಯ ನಾನು ಮಸಾಲೆಗಳನ್ನ ಬಳಸಿಲ್ಲ. ನೋಡಿ, ಟೊಮೊಟೊ ಇದೆಲ್ಲ ಸ್ವಲ್ಪ ಒಂದು 50% ಅಷ್ಟು ಬೆಂದಿದೆ. ಇದಕ್ಕೆ ನಾವು ರುಬ್ಬಿರೋ ಅಂತಹ ಖಾರ ಹಾಕ್ಕೊಳ್ತಾ ಇದ್ದೀನಿ. ಜಾರ್ ತೊಳೆದು ಅದ್ರ ನೀರು ಹಾಕ್ಕೊಳ್ತಾ ಇದ್ದೀನಿ. ಗೊಜ್ಜನ್ನ ಅದಕ್ಕೆ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಇದೊಂದು 5ರಿಂದ 10 ನಿಮಿಷ ಕುದೀಲಿ, ಲಿಡ್ ಮುಚ್ಚಿಬಿಟ್ಟು ಇಟ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ಗೊಜ್ಜು ತುಂಬಾ ಟೇಸ್ಟ್ ಕೊಡುತ್ತೆ. ಇದು ನಾನು 3 ನಿಮಿಷ ಹಾಗೇ ಕುದಿಸ್ತಾ ಇದ್ದೀನಿ. ನೋಡಿ, ಗೊಜ್ಜು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ ವೀಕ್ಷಕರೇ. ಕಡೆಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಗೊಜ್ಜಿಗೆ ಟೊಮೊಟೊ ತುಂಬ ಹಣ್ಣಾಗಿ ಬಿಜ ಬಿಜ ಅಂತಿರಬಾರ್ದು. ಇದು ದೋರ್ಗಾಯಿ ಟೊಮೊಟೊ ತೊಗೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಟೊಮೊಟೊ ಕ್ಯಾಪ್ಸಿಕಮ್ ಗೊಜ್ಜು ರೆಡಿಯಾಗಿದೆ. ಈ ಗೊಜ್ಜು ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರಿ, ರೋಟಿ, ಚಪಾತಿ, ಕುಲ್ಚ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.